ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಹಾಗೆ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ಈ ದಿನಾಂಕದದ್ದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 22ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12:49 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:56 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 6:44 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ರಾತ್ರಿ 9:12 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:29 ಸಂಜೆ 5:03 ಉಳಿಕ ಕಾಲ ಈ ದಿನ ಮಧ್ಯಾಹ್ನ 12:22 ಮಧ್ಯಾಹ್ನ 1:56 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:14 ಬೆಳಿಗ್ಗೆ 10:48 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:25 ಬೆಳಿಗ್ಗೆ 9:17 ದುಷ್ಟ ಮುಹೂರ್ತದ ಸಮಯ. ಹಾಗೆ ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ನೀವು ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 1:58 ಅಪರಾಹ್ನ 3:31 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:05 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಯಾವುದೇ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥ ವಿಚಾರ, ಇದರಲ್ಲಿ ತುಂಬ ಅನುಕೂಲತೆಗಳು ಈ ದಿನ ಇರುತ್ತೆ. ಹಾಗೆ ಈ ಕುಜ ಶಕ್ತಿಗೆ, ಸಾಹಸಕ್ಕೆ ಕಾರಕನಾಗಿರುವಂಥವನು.
ಹಾಗಾಗಿ ಈ ದಿನ ಕ್ರೀಡಾಪಟುಗಳಿಗೆ ಅತ್ಯುತ್ತಮವಾದಂತಹ ಗೌರವಾದರಗಳು ಸಿಕ್ಕತ್ತೆ. ಅದರಲ್ಲೂ ನಿಮಗೆ ಪ್ರತಿಭೆ ಇದ್ದರೆ ಈ ದಿನ ನಿಮ್ಮ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಕ್ಕುವಂಥದ್ದು ಇದೆ. ಇನ್ನು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಏಕೆಂದರೆ ಸ್ಪರ್ಧೆಯಲ್ಲಿಯೂ ಕೂಡ ಜಯ ಗಳಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಕುಜನಿಂದ ಸಿಕ್ಕತ್ತೆ. ಆದರೆ ಈ ದಿನ ಸ್ವಲ್ಪ ಅಹಂಕಾರಕ್ಕೆ ಹಾಗೆ ಆಕ್ರಮಣ ಮಾಡುವಂಥ ಬುದ್ಧಿಗೂ ಕೂಡ ಕುಜ ಕಾರಕನಾಗಿರೋದರಿಂದ ಈ ದಿನದ ಚಟುವಟಿಕೆಗಳಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಮನೆಯಲ್ಲಿ, ವ್ಯಾಪಾರಿ ಸ್ಥಳದಲ್ಲಿ ನಿಮ್ಮ ಕೋಪ ತಾಪಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಕುಜನಿಂದ ಯಾವುದೇ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ತುಂಬ ಅನುಕೂಲತೆಗಳು ಇರುವಂಥ ದಿನ ಇದು. ಹಾಗೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಇರುವಂಥ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 3 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 30 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಹೋರಾದಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿದ್ರೆ ಆ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ನಡೆಯುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ನಿಮ್ಮ ಕೆಲಸಕ್ಕೆ ಬೇಗ ಒಂದು ಫಲಿತಾಂಶ ಕೂಡ ಸಿಕ್ಕಲ್ಲ. ಹಾಗೆ ನಿಮ್ಮ ಒಂದು ತಾಳ್ಮೆಯನ್ನು ಪರೀಕ್ಷೆಗೆ ಒಳಪಡಿಸುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ಯಾವುದೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 18 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 33 ನಿಮಿಷದಿಂದ ರಾತ್ರಿ 7 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 15 ನಿಮಿಷದಿಂದ ರಾತ್ರಿ 2 ಗಂಟೆ 13 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ತುಂಬ ಅನುಕೂಲಕರವಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ವಿಶೇಷವಾದಂತಹ ಒಂದು ಅನುಕೂಲ ಇದೆ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಿದರೆ ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಇನ್ನು ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳಿಗೆ ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಯಾವುದೋ ಇಲಾಖೆಯಲ್ಲಿ ಪೆಂಡಿಂಗ್ ಇರುವಂಥ ಕೆಲಸ ಕಾರ್ಯಗಳು ಆಗಬೇಕು, ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದನ್ನೆಲ್ಲ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆ ಬೇಕೇ ಬೇಕು. ಹಾಗಾಗಿ ಈ ದಿನ ಈ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 15 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 30 ನಿಮಿಷದಿಂದ ಸಂಜೆ 6 ಗಂಟೆ 33 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 18 ನಿಮಿಷದಿಂದ ರಾತ್ರಿ 1 ಗಂಟೆ 15 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನಡೀತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಕುಜ ಅಪಘಾತಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಅಪಘಾತ ಪದೇ ಪದೇ ಒಬ್ಬರಿಗೆ ಸಂಭವಿಸ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ 3 ಗ್ರಹಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಅಪಘಾತಕ್ಕೆ ಕಾರಣವಾಗುವಂಥ ಪ್ರಮುಖ ನೈಸರ್ಗಿಕ ಗ್ರಹಗಳು ಅಂತ ಹೇಳಿದ್ರೆ ರಾಹು, ಶನಿ ಮತ್ತು ಕುಜ. ಹಾಗಾಗಿ ಈ ಅಪಘಾತವನ್ನು ಸೂಚಿಸುವಂಥ ಭಾವಗಳು ಅಂತ ಹೇಳಿದ್ರೆ 6, 8 ಮತ್ತು 12ನೇ ಭಾವ ಮತ್ತು ಈ ಭಾವಗಳ ಅಧಿಪತಿಗಳು. ಇದರ ಒಂದು ಕಾಂಬಿನೇಷನ್ನಿಂದ ನಾವು ವ್ಯಕ್ತಿಗೆ ಯಾವಾಗ ಅಪಘಾತ ಆಗುತ್ತೆ ಅಥವಾ ಅಪಘಾತಗಳು ಪದೇ ಪದೇ ಆಗ್ತಾ ಇದ್ದಾಗ ಅವರ ಜಾತಕದಲ್ಲಿ ಈ 3 ನೈಸರ್ಗಿಕ ಗ್ರಹಗಳು ಅಂದರೆ ಈ ರಾಹು, ಶನಿ ಮತ್ತು ಕುಜ ಎಲ್ಲಿದ್ದಾರೆ ಅನ್ನೋಂಥ ವಿಚಾರದಲ್ಲಿ ನಾವು ಈ ಒಂದು ತೀರ್ಮಾನಕ್ಕೆ ಬರ್ಬೋದಾಗತ್ತೆ. ಇನ್ನು ಅಪಘಾತದ ರಾಜಭಾವ ಬಹಳ ವಿಶೇಷವಾಗಿ 6ನೇ ಭಾವ ಇದು. ಏಕೆಂದರೆ ಇದನ್ನು
ಈ ಶತ್ರುಸ್ಥಾನ ಅಂತ ಹೇಳ್ತಾರೆ, ರೋಗಸ್ಥಾನ ಮತ್ತು ಋಣಸ್ಥಾನ ಈ 6ನೇ ಮನೆ. ಹಾಗಾಗಿ ಪ್ರಮುಖವಾಗಿರುವಂಥ ವಿಚಾರ ನಮಗೆ ಗೊತ್ತಿರುವಂಥದ್ದು ಯಾವ ರೀತಿಯಲ್ಲಿ ಅಪಘಾತ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಈ 6ನೇ ಮನೆ ನಮಗೆ ಸೂಚಿಸುತ್ತೆ. ಇನ್ನು 8ನೇ ಮನೆ ಅಷ್ಟಮ ಭಾವ. ಇದು ಆಕಸ್ಮಿಕವಾಗಿ ಆಗುವಂಥ ಅಪಘಾತಗಳು, ಹಾಗೆ ಯಾವುದೇ ಸೂಚನೆ ಇಲ್ಲದೆ ಅಪಘಾತಗಳು ಸಂಭವಿಸುವಂಥದ್ದು, ಹಾಗೆ ಆಕಸ್ಮಿಕ ಮೃತ್ಯುವನ್ನು ಕೂಡ ಈ 8ನೇ ಮನೆ ಸೂಚಿಸುತ್ತೆ. ಹಾಗಾಗಿ 6 ಮತ್ತು 8ನೇ ಮನೆಯಿಂದ ಅಪಘಾತ ಹೇಗೆ ಆಗತ್ತೆ ಮತ್ತು ಇದು ಅಪಘಾತದ ತೀವ್ರತೆಯನ್ನು ಇದು ಸೂಚಿಸುವಂಥದ್ದು. ಇನ್ನು ವ್ಯಯಭಾವ ಅಂದರೆ 12ನೇ ಮನೆಯಲ್ಲಿ ನಾವು ಅಪಘಾತಗಳಿಂದ ಆಗುವಂಥ ವೆಚ್ಚಗಳೇನು, ನಷ್ಟಗಳೇನು, ತೊಂದರೆಗಳೇನು ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು. ಹಾಗಾಗಿ ಈ 12ನೇ ಭಾವ ಯಾವ ರೀತಿಯ ಖರ್ಚುಗಳು ವ್ಯಕ್ತಿಯ ಪಾಲಿಗೆ ಇರುತ್ತೆ ಅನ್ನುವಂಥದ್ದನ್ನು ಸೂಚಿಸುತ್ತೆ. ಇನ್ನು ಅನಗತ್ಯವಾದಂಥ ನಷ್ಟಗಳನ್ನು ಕೂಡ ಇದು ಸೂಚಿಸುವಂಥದ್ದು ಈ 12ನೇ ಭಾವ. ಇನ್ನು ಅಪಘಾತದ ನಂತರ ವ್ಯಕ್ತಿ ಯಾವ ಸ್ಥಳದಲ್ಲಿ ಆಸ್ಪತ್ರೆಯ ವಾಸವನ್ನು ಅನುಭವಿಸ್ತಾನೆ, ಅಥವಾ ಸ್ವಸ್ಥಳದಲ್ಲಿರ್ತಾನೆ, ಅಥವಾ ಬೇರೆ ಕಡೆಯಲ್ಲಿ ಅಥವಾ ವಿದೇಶದಲ್ಲಿ ಶುಶ್ರೂಷೆಯನ್ನು ಪಡ್ಕೊಳ್ತಾನ ಅನ್ನುವಂಥದ್ದನ್ನು ಈ 12ನೇ ಭಾವ ವ್ಯಯಭಾವದಿಂದ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಲಗ್ನ ಕೂಡ ಈ ಅಪಘಾತದ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಪರಿಗಣಿಸಬೇಕಾಗಿರುವಂಥದ್ದು. ಏಕೆಂದರೆ ಲಗ್ನ ಬಹಳ ಮುಖ್ಯವಾಗಿ ವ್ಯಕ್ತಿಯ ಶರೀರ ಯಾವ ರೀತಿಯ ಸ್ಥಿತಿಯನ್ನು ಹೊಂದಿದೆ ಅನ್ನುವಂಥದ್ದನ್ನು ಸೂಚಿಸುತ್ತೆ. ಆರೋಗ್ಯಪೂರ್ಣವಾದಂಥ ದೇಹ ಇದೆಯಾ ಅಥವಾ ನಿಶ್ಶಕ್ತ ದೇಹ ಆಗಿರುತ್ತಾ ಅನ್ನುವಂಥ ವಿಚಾರವನ್ನು ನಾವು ಲಗ್ನದಿಂದ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಈ 4 ಭಾವಗಳೇನಿದೆ ಅದರ ಅಧಿಪತಿಗಳು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅನ್ನುವಂಥದ್ದನ್ನು ಆ ಭಾವ ಮತ್ತು ಆ ಗ್ರಹ ಬಲದ ಮೇಲೆ ಅಪಘಾತವನ್ನು ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ 6, 8, 12 ಮತ್ತು 1ನೇ ಭಾವ ಅಂದರೆ ಲಗ್ನ ಭಾವ, ಇದರಿಂದ ನಾವು ಕಂಡುಹಿಡ್ಕೊಳ್ಬೇಕು. ಇನ್ನು ಕುಜನ ವಿಚಾರವನ್ನು ನೋಡೋದಾದರೆ, ಕುಜಗ್ರಹ ಚಟುವಟಿಕೆ ಹಾಗೆ ಶಕ್ತಿಯುತವಾದಂತಹ ಗ್ರಹ ಆಗಿರೋದ್ರಿಂದ ಜಾತಕದಲ್ಲಿ ಈ ಗ್ರಹ ಕೆಟ್ಟಾಗ ಅನಗತ್ಯವಾದಂತಹ ಅಪಘಾತಗಳು ಉಂಟಾಗುತ್ತೆ. ಏಕೆಂದರೆ ಇಲ್ಲಿ ಅಹಂಕಾರಕ್ಕೆ, ಸಾಹಸಕ್ಕೆ, ಆಕ್ರಮಣ ಮಾಡುವಂಥ ಬುದ್ಧಿಗೆ ಕುಜ ಕಾರಕನಾಗಿರುವಂಥವನು. ಹಾಗಾಗಿ ಯಾರಾದರೂ ಸಾಹಸ ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ಆಗಲಿ ಅಥವಾ ಆಕ್ರಮಣ ಮಾಡುವಂಥ ಅಗ್ರೆಸಿವ್ ನೇಚರ್ ಇರುವಂಥ ಬುದ್ಧಿ ಇರುವಂಥವ್ರಿಗೆ ಸಾಮಾನ್ಯವಾಗಿ ಅಪಘಾತಗಳಾಗುತ್ತೆ. ಅದರಲ್ಲೂ ಜಾತಕದಲ್ಲಿ ಈ ಕುಜ ಕೆಟ್ಟವನಿದ್ದರೆ ಮಾತ್ರ ಅಪಘಾತ ಬೇಗ ಬೇಗ ಆಗುವಂಥದ್ದಿದೆ. ಇನ್ನು ಶನಿ ನಿರ್ಬಂಧಿತ ಕರ್ಮದ ಆಧಾರಿತ ಫಲವನ್ನು ನೀಡುವಂಥವನು ವ್ಯಕ್ತಿಯ ಜೀವನದಲ್ಲಿ. ಹಾಗಾಗಿನೇ ಶನಿಗ್ರಹ ಬಲವಾಗಿದ್ದರೆ ಮಾತ್ರ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಇನ್ನು ಶನಿಗ್ರಹದ ಪೀಡೆ ಉಂಟಾಗಿದ್ದರೆ, ಶನಿ ಬಲಹೀನನಾಗಿದ್ದರೆ ಅಥವಾ ಕರ್ಮಾನುಸಾರದಂತಹ ಅಪಘಾತಗಳನ್ನು ಶನಿ ನೀಡುವಂಥವನಾಗ್ಬಿಡ್ತಾನೆ. ಹಾಗಾಗಿನೇ ನಾವು ಮಾಡುವಂಥ ಕೆಲಸಗಳು, ಕೆಟ್ಟ ಕೆಲಸಗಳು, ದುರ್ವರ್ತನೆಗಳು, ದುರಾಲೋಚನೆಗಳು, ಇದರಿಂದ ನಮಗೆ ಅಪಘಾತಗಳು ಸಂಭವಿಸುವಂಥದ್ದಿದೆ. ಇನ್ನು ಈ ರಾಹು ಮತ್ತು ಕೇತು 2 ಗ್ರಹಗಳು ಆಕಸ್ಮಿಕ ಅಪಘಾತವನ್ನು ನೀಡುವಂಥದ್ದು. ಇನ್ನು ಈ ಶುಕ್ರನ ಬಗ್ಗೆ ಕೂಡ ಅಪಘಾತಕ್ಕೆ ಒಂದು ಕನೆಕ್ಷನನ್ನು ತಂದಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ವಾಹನ ಅಪಘಾತ ಹಾಗೆ ರಸ್ತೆಯಲ್ಲಿರುವಂಥ ಟ್ರಾಫಿಕ್ನಲ್ಲಿ ತಿರುಗುವಂಥ ಅಪಘಾತವನ್ನು ಇದು ಸೂಚಿಸುವಂಥದ್ದು. ಇನ್ನು ಶುಕ್ರ ಗ್ರಹ ಒಂದು ಜಾತಕದಲ್ಲಿ ಸುಸ್ಥಿತಿಯಲ್ಲಿ ಇಲ್ಲದೇ ಇದ್ದರೆ ಅಲ್ಲಿ ಅಪಘಾತಗಳಾಗುತ್ತೆ. ಇನ್ನು ಸುಸ್ಥಿತಿಯಲ್ಲಿ ಏನಾದರೂ ಶುಕ್ರಗ್ರಹ ಇದ್ದರೆ ಅಲ್ಲಿ ವಾಹನ ಅಪಘಾತ, ರಸ್ತೆಯಲ್ಲಿನ ಅಪಘಾತಗಳು ನಡೆಯಲ್ಲ. ಆದರೆ ಶುಕ್ರ ಬಲಹೀನನಾಗಿದ್ದರೆ, ಪೀಡಿತನಾಗಿದ್ದರೆ ಪದೇ ಪದೇ ವಾಹನದ ಅಪಘಾತಗಳು, ರಸ್ತೆಯ ಅಪಘಾತಗಳು ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನೇ ರೋಡ್ ಆಕ್ಸಿಡೆಂಟ್ಸ್ ಅನ್ನುವಂಥದ್ದು. ಈ ವೆಹಿಕಲ್ಸ್ ಮಧ್ಯೆ ಆಕ್ಸಿಡೆಂಟ್ ಆಗುವಂಥದ್ದು ಸಾಮಾನ್ಯವಾಗಿ ಇರುತ್ತೆ ಶುಕ್ರ ಆ ಜಾತಕದಲ್ಲಿ ಪೀಡಿತನಾಗಿದ್ದರೆ. ಇನ್ನು ರವಿ ಕುಜನ ಜೊತೆ ಸೇರಿ ಪೀಡಿತನಾಗಿದ್ದರೆ ಅಥವಾ ಬಲಹೀನನಾಗಿದ್ದಾಗ ಕೂಡ ಅಪಘಾತಗಳ ಸೂಚನೆ ಕಾಣಿಸುತ್ತೆ ನಮಗೆ. ಸಾಮಾನ್ಯವಾಗಿ ಗುರು, ಚಂದ್ರ ಹಾಗೆ ಬುಧ ಈ ಗ್ರಹಗಳು ಶರೀರ ಬಾಧೆಯ ಅಪಘಾತಗಳನ್ನು ಸೂಚಿಸುವಂಥದ್ದು. ಈ ಗ್ರಹಗಳ ಜೊತೆಗೆ ರಾಹು, ಶನಿ ಮತ್ತು ಕುಜ ಸಂಯೋಜನೆ ಏನಾದರೂ ಹೊಂದಿದ್ರೆ ಅಲ್ಲಿ ಅಪಘಾತಗಳನ್ನು ಸೂಚಿಸುವಂಥದ್ದು. ಇಲ್ಲದೇ ಇದ್ದರೆ ಅಪಘಾತಗಳು ಆಗಲ್ಲ. ಇನ್ನು ಅಪಘಾತಗಳ ಸೂಚನೆಯನ್ನು ಯಾವ ರೀತಿ ನಾವು ಕಂಡುಹಿಡಿಯಬಹುದು ಅಂತ ಹೇಳಿದ್ರೆ, ಇಲ್ಲಿ ಕಾಲಪುರುಷ ಚಕ್ರ ಸೂಚಿಸುವಂತಹ ಅಂಗಗಳ ಆಧಾರವಾಗಿ ಮತ್ತು ಶನಿ, ಕುಜ, ರಾಹು ಯಾವ ಭಾವದನ್ನು ಆವರಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಮತ್ತು ಆ ಭಾವದ ರೀತಿಯಲ್ಲಿ ಅಂಗಾಂಗಗಳಿಗೆ ಅಪಘಾತ ಸಾಧ್ಯತೆಗಳು ಕೂಡ ಇರುತ್ತೆ.
ಇನ್ನು ಕೇವಲ ರಾಹು ಅಥವಾ ಕುಜ ಅಪಘಾತಕ್ಕೆ ಕಾರಣವಾಗಲ್ಲ. ಈ ಗ್ರಹಗಳು ಯಾವ ಭಾವಾಧಿಪತಿಗಳ ಸಂಯೋಜನೆಯಲ್ಲಿ ಇರುತ್ತೋ ಆ ಭಾವಕ್ಕೆ ಮಾತ್ರ ಅಪಘಾತ ಆಗುವಂಥ ಸಾಧ್ಯತೆ ಇರುತ್ತೆ. ಶರೀರದ ಆ ಭಾಗ ಮಾತ್ರ ಅಪಘಾತಕ್ಕೆ ಒಳಗಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಏನಿದೆ ನೋಡಿ, ಅಪಘಾತ ಆಗುವಂತಹ ಸಂಯೋಜನೆ ಇದ್ದು ಗುರುವಿನ ದೃಷ್ಟಿ ಏನಾದರೂ ಆ ಗ್ರಹಗಳ ಮೇಲೆ ಇದ್ದರೆ ಅಪಘಾತದಿಂದ ಪಾರಾಗ್ತಾರೆ. ಕೆಲವರು ನ್ಯಾರೋ ಎಸ್ಕೇಪ್ ಆಗುವಂಥದ್ದಿದೆ. ಅಪಘಾತ ಆಗಿದೆ, ಸಾವು ಬದುಕಿನ ಮಧ್ಯೆ ಹೋರಾಟ ನಡೀತಾ ಇದೆ, ಆದರೂ ಕೂಡ ಅವರು ಬದುಕಿ ಬಂದ್ಬಿಡ್ತಾರೆ. ಹಾಗಾಗಿ ಅಲ್ಲಿ ಗುರುವಿನ ದೃಷ್ಟಿ ಇದ್ದಾಗ ಬದುಕುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏಕೆಂದರೆ ಗುರು ಜೀವಕಾರಕ. ಇಲ್ಲಿ ಸರಳ ಹಾಗೆ ಸಂಕ್ಷಿಪ್ತ ರೀತಿಯಲ್ಲಿ ಅಪಘಾತದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂಥ ವಿಧಾನವನ್ನು ಕೇಳಿದ್ರಿ. ಆದರೆ ಇದರ ಜೊತೆಗೆ ಸೂಕ್ಷ್ಮ ಹಾಗೆ ಕಾಲಪುರುಷ ಚಕ್ರದ ನಿಯಮಗಳ ಅನುಸಾರ ಹಾಗೆ ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಅಪಘಾತಗಳು ಹೇಗೆ ಆಗತ್ತೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಬಹುದು. ಇಲ್ಲಿ ಪಂಚಭೂತ ತತ್ವದ ಆಧಾರದ ಮೇಲೆ ಕೂಡ ವ್ಯಕ್ತಿಯ ಅಪಘಾತಗಳನ್ನು ಆತ ಹುಟ್ಟಿರುವಂಥ ರಾಶಿ, ಲಗ್ನ, ಅದರ ತತ್ವ, ಹಾಗೆ ಆತನ ಜಾತಕದಲ್ಲಿ 6, 8, 12 ಇವುಗಳು ಯಾವ ತತ್ವಗಳನ್ನು ಹೊಂದಿದೆ ಅನ್ನುವಂಥದ್ದು, ಮತ್ತು ಇದರ ಅಧಿಪತಿಗಳು ಯಾರು, ಯಾವ ತತ್ವ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇತ್ಯಾದಿ ವಿಚಾರಗಳ ಆಧಾರದಲ್ಲೂ ಕೂಡ ನಾವು ಅಪಘಾತಗಳ ಬಗ್ಗೆ ನಿರ್ಧರಿಸ್ಬೋದು. ಹಾಗಾಗಿ ಕೆಲವರಿಗೆ ಮುನ್ಸೂಚನೆಯನ್ನು ಕೂಡ ಕೊಡಬಹುದು. ಅಪಘಾತಗಳಾಗತ್ತೆ, ಎಚ್ಚರದಿಂದ ಇರಿ, ದೂರದ ಪ್ರಯಾಣವನ್ನು ಮಾಡಬೇಡಿ ಇತ್ಯಾದಿ ಸಲಹೆಗಳನ್ನು ಕೊಡುವಂಥದ್ದು ಈ ಕಾರಣಕ್ಕಾಗಿಯೇ. ಜ್ಯೋತಿಷ್ಯ ಶಾಸ್ತ್ರ ಪ್ರತಿಯೊಂದು ವಿಚಾರವನ್ನು ಕೂಡ ಬಹಳ ತೌಲನಿಕವಾಗಿ ಹೇಳಿರುವಂಥದ್ದು. ನೀವು ಎಲ್ಲೇ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೂ ಕೂಡ ಅದರ ಅಂಶ ಬೆಳಕಿಗೆ ಬರುತ್ತೆ. ಹಾಗಾಗಿ ಅಪಘಾತಗಳು ಆಕಸ್ಮಿಕವಾಗಿ ಆಗ್ಬೋದು, ಅಥವಾ ನಮ್ಮ ಅಚಾತುರ್ಯದಿಂದ ಆಗ್ಬೋದು, ಓವರ್ ಕಾನ್ಫಿಡೆನ್ಸಿಂದ ಆಗ್ಬೋದು, ವಿಚಾರಗಳು ಗೊತ್ತಿಲ್ಲದೆ ಆಗ್ಬೋದು. ಹಾಗಾಗಿ ಯಾವುದೋ ರೂಪದಲ್ಲಿ ಆಗುವಂತಹ ಅಪಘಾತಗಳು ವ್ಯಕ್ತಿಗೆ ನಷ್ಟವನ್ನು ಉಂಟು ಮಾಡುತ್ತೆ. ಕೆಲವೊಮ್ಮೆ ಅಂಗಾಂಗಗಳನ್ನು ಕಳ್ಕೊಳ್ಬೇಕಾಗತ್ತೆ, ಕೆಲವೊಮ್ಮೆ ಪ್ರಾಣಕ್ಕೆ ಹಾನಿಯಾಗುವಂಥದ್ದು ಕೂಡ ಇದೆ. ಇದು ಈ ಅಪಘಾತದ ತೀವ್ರತೆಯನ್ನು ಹೇಳುವಂಥದ್ದು. ಹಾಗಾಗಿ ಸ್ವಲ್ಪದರಲ್ಲೇ ಎಸ್ಕೇಪ್ ಆಗುವಂಥದ್ದು ಒಂದು ಥರ ಆದರೆ, ಯಾವುದೋ ಒಂದು ಅಂಗವನ್ನು ಊನ ಮಾಡಿಕೊಂಡು ಅದನ್ನು ಶುಶ್ರೂಷೆಯ ಮೂಲಕನೋ ಸರಿಪಡಿಸಿಕೊಳ್ಳುವಂಥ ಹಂತ ಇನ್ನೊಂದು. ಇನ್ನು ಮೂರನೆಯದ್ದು ಬಹಳ ವಿಶೇಷವಾಗಿ ಮರಣವನ್ನೇ ನಾವು ಎದುರು ನೋಡಬೇಕಾಗತ್ತೆ. ಅಂತಹ ಅಪಘಾತಗಳು ಕೂಡ ಆಗಿರುತ್ತೆ. ಅದರ ತೀವ್ರತೆ ಬಹಳಷ್ಟು ಮಟ್ಟಿಗೆ ಇರುವಂಥದ್ದು. ಹಾಗಾಗಿ ಇಲ್ಲಿ ರಾಹು, ಶನಿ ಮತ್ತು ಈ ಕುಜರ ಪ್ರಭಾವ ಏನಿದೆ, ಇದರಿಂದ ಅಪಘಾತಗಳು ಆಗ್ತಾ ಇರುತ್ತೆ. ಆದಷ್ಟು ಅಪಘಾತಗಳನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವು ನವಗ್ರಹಗಳನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು, ಅವರ ಅನುಗ್ರಹವನ್ನು ಪಡ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಹೇಳುವಂಥ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ತಾ ಇರಿ. ತಮಗೆ, ತಮ್ಮ ಕುಟುಂಬಸ್ಥರಿಗೆ ಯಾವುದೇ ರೀತಿಯಲ್ಲೂ ಅಪಘಾತಗಳಾಗದಂತೆ ಸುರಕ್ಷಿತವಾಗಿ ಇಟ್ಟಿರು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ, ಆನಂದದಾಯಕವಾದಂಥ ದಿನ, ಅದರಲ್ಲೂ ರಚನಾತ್ಮಕವಾದಂಥ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂಥ ದಿನ ಇದು. ಗ್ರಹಗತಿಗಳು ನಿಮಗೆ ಒಳ್ಳೆಯ ಫಲವನ್ನೇ ತೋರಿಸ್ತಾ ಇರುವಂಥದ್ದು. ಅದರಲ್ಲೂ ಕೆಲವೊಂದು ವಿಚಾರಗಳನ್ನು ತುಂಬ ಸಾಧನೆ ಮಾಡ್ತೀರಿ, ಹಠದ ರೀತಿಯಲ್ಲಿ ಕೆಲಸಗಳನ್ನು ಮುಂದುವರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಉತ್ತಮವಾದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಎಲ್ಲರ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಕೂಡ ನಿಮ್ಮಲ್ಲಿದೆ. ಹಾಗೆ ಈ ದಿನ ಕೈಗೊಂಡ ಕಾರ್ಯಗಳಲ್ಲಿ ಆರಂಭಿಕ ಅಡೆತಡೆಗಳು ಎದುರಾಗುವಂಥದ್ದು ಇದೆ. ಆದರೆ ಧೈರ್ಯದಿಂದ ನಿರಾಯಾಸವಾಗಿ ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸ್ತೀರಿ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇನ್ನು ಎಲ್ಲ ಕಡೆಗಳಿಂದಲೂ ಈ ದಿನ ನಿಮಗೆ ಆಹ್ವಾನಗಳು ಬರುವಂಥದ್ದು, ಜೊತೆಗೆ ನಿಮ್ಮ ಆದಾಯ ಕೂಡ ಈ ದಿನ ಸ್ವಲ್ಪ ಏರಿಕೆಯಾಗುತ್ತೆ. ವ್ಯವಹಾರದಲ್ಲಿ ಒಂದು ರೀತಿಯ ಪ್ರಗತಿಯನ್ನು ಕಾಣಲಿಕ್ಕೆ ಈ ದಿನ ಸಾಧ್ಯ ಇದೆ. ಇನ್ನು ಈ ದಿನದಲ್ಲಿ ಅವಕಾಶಗಳು ಬಂದಾಗ ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸ್ವಲ್ಪ ಸ್ಪರ್ಧೆಗಳು ಜಾಸ್ತಿ ಇರುತ್ತೆ, ಪ್ರತಿಸ್ಪರ್ಧಿಗಳು ಜಾಸ್ತಿ. ಹಾಗಾಗಿನೇ ಈ ಪ್ರೊಫೆಷನಲ್ ಕಾಂಪಿಟೇಷನ್ ಅನ್ನುವಂಥದ್ದು ಈ ದಿನ ಇದ್ದೇ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ, ಸ್ವಲ್ಪ ವಿವೇಚನಾಪೂರ್ಣವಾಗಿ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ
ನಿಮಗೆ ಒಂದು ರೀತಿಯಲ್ಲಿ ಶ್ರೀಮಂತಿಕೆಯ ಜೀವನ ಬೇಕಾ, ನೆಮ್ಮದಿಯ ಜೀವನ ಬೇಕಾ ಅನ್ನೋಂಥದ್ರ ಬಗ್ಗೆ ಜಿಜ್ಞಾಸೆ ಇದೆ. ಏಕೆಂದರೆ ಎಲ್ಲರೂ ಕೂಡ ಶ್ರೀಮಂತ ಬದುಕನ್ನು ಇಷ್ಟಪಡ್ತಾರೆ, ಆದರೆ ನೆಮ್ಮದಿಯ ಬದುಕು ಅದಕ್ಕಿಂತ ಶ್ರೀಮಂತ ಅನ್ನುವಂಥದ್ದು ಎಷ್ಟೋ ಮಂದಿಗೆ ಗೊತ್ತಿರಲ್ಲ. ಹಾಗಾಗಿ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಆಯ್ಕೆ ನಿಮ್ಮದೇ ಆಗಿರುತ್ತೆ. ಆಯ್ಕೆಯನ್ನು ಬಹಳ ವ್ಯವಹಾರ ಜ್ಞಾನದಿಂದ ನೀವು ನೋಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಮಿಶ್ರ ಫಲವನ್ನು ತೋರಿಸ್ತಾ ಇದೆ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಒತ್ತಡಗಳೇ ಜಾಸ್ತಿ ಇರುತ್ತೆ. ನಿಮ್ಮ ಇಚ್ಛೆಗೆ ವಿರುದ್ಧವಾದ ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಇಷ್ಟ ಇಲ್ಲಾಂದರೂ ಕೂಡ ಈ ದಿನ ನೀವು ಕಮಿಟ್ ಆಗಬೇಕು. ಇದು ಕೆಲಸದಲ್ಲಿ ಭಾರಿ ಒತ್ತಡವನ್ನು ಉಂಟು ಮಾಡುವಂಥದ್ದು. ಹಾಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ತುಂಬ ಸ್ಪರ್ಧೆಗಳು ಉಂಟಾಗುವಂಥದ್ದು ಇದೆ. ಹೆವಿ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಅದರಲ್ಲೂ ಅನ್ಹೆಲ್ತಿ ಕಾಂಪಿಟೇಷನ್ ಇರುವಂಥದ್ದು. ಇದರಿಂದ ಮನಸ್ಸಿಗೆ ಬೇಸರ, ಜೊತೆಗೆ ನೀವು ತುಂಬ ಈ ಸ್ಪರ್ಧೆ ತುಂಬ ಫೈಟ್ ಮಾಡಿದಾಗ ಮಾತ್ರ ಆ ಕೆಲಸವನ್ನು ಎಲ್ಲೋ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಆ ಕೆಲಸ ಅಷ್ಟೇ ಅರ್ಧಂಬರ್ಧ ಹಾಗೆ ಹಿನ್ನಡೆಯ ಅನುಭವಿಸುವಂಥದ್ದಾಗ್ಬಿಡುತ್ತೆ. ಇನ್ನು ಈ ದಿನ ನಿಮ್ಮ ಬಗ್ಗೆ ಒಂದು ಗಾಳಿ ಮಾತು ಹುಟ್ಟುವಂಥ ಸಾಧ್ಯತೆ ಕೂಡ ಇದೆ. ಯಾರೋ ನಿಮಗೆ ಆಗದವರು, ನಿಮ್ಮ ಶ್ರೇಯಸ್ಸನ್ನು ಕಂಡು ಹೊಟ್ಟೆ ಉರಿ ಪಡ್ತಾ ಇರುವಂಥವರು ಒಂದು ಗಾಳಿ ಸುದ್ದಿಯನ್ನು ಹಬ್ಬಿಸುವಂಥ ಒಂದು ಸಾಧ್ಯತೆ ಇರುತ್ತೆ. ಇದಕ್ಕೆ ಕಿವಿ ಕೊಡಬೇಡಿ. ಹಾಗೆ ಸಂಬಂಧಪಟ್ಟವರಿಗೂ ಕೂಡ ನಿಮ್ಮ ಬಗ್ಗೆ ಏನು ಅನ್ನುವಂಥದ್ದು ಗೊತ್ತಿದೆ, ಅವರಿಗೂ ಅರಿವಿದೆ. ಆದರೆ ಅದನ್ನು ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನೀವು ಇತರರ ಆಶ್ವಾಸನೆಗಳನ್ನು ನಂಬಬೇಡಿ. ಏಕೆಂದರೆ ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಕೆಲಸಗಳನ್ನು ಮಾಡಬೇಕು. ಹಾಗೆ ಹಣದ ವಿಚಾರದಲ್ಲಿ, ಸಾಲ ತರುವಂಥ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಭಯ. ಏಕೆಂದರೆ ಎಲ್ಲಿ ಸಾಲ ತೀರ್ಸೋಕ್ಕಾಗಲ್ವೋ, ಎಲ್ಲಿ ಅಪವಾದಗಳು ಬರುತ್ತೋ ಅನ್ನೋಂಥ ಭಯದ ನೆರಳಿನಲ್ಲಿ ಇರ್ತೀರಿ. ಇದು ಒಳ್ಳೆಯದೇ. ಆದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾದಂಥ ಬಂಡವಾಳವನ್ನು ಕ್ರೋಢೀಕರಣ ಮಾಡೋದರಲ್ಲಿ ನೀವು ಹಿಂಜರಿಬೇಡಿ. ಹಾಗಾಗಿ ನೀವು ಸಂಬಂಧಪಟ್ಟಂಥ ವ್ಯಕ್ತಿಗಳ ಜೊತೆಯಲ್ಲಿ, ತಜ್ಞರ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಮಾತುಕತೆ ನಡೆಸಿ ಅಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದಲೇ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ಆರಂಭಿಕ ಅಡೆತಡೆಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಂಪನ್ಮೂಲಗಳ ಕೊರತೆ ಇರುತ್ತೆ. ಇನ್ನು ಯಾರನ್ನೋ ನೀವು ನಂಬಿ ಮೋಸ ಹೋಗುವಂಥದ್ದು, ಅವರಿಂದ ಸೂಕ್ತವಾದಂತಹ ಸಮಯಕ್ಕೆ ಸಹಕಾರಗಳು ಸಿಕ್ಕಲ್ಲ. ಹಾಗಾಗಿ ಒಬ್ಬರ ಮೇಲೆ ಅವಲಂಬನೆ ಮಾಡುವಂಥದ್ದು ಎಷ್ಟು ಕಷ್ಟ, ಎಷ್ಟೊಂದು ಅವೈಜ್ಞಾನಿಕ ಅನ್ನುವಂಥ ವಿಚಾರ ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ಇದು ಒಂದು ರೀತಿಯ ಅನುಭವ. ಯಾವುದೇ ವಿಶ್ವವಿದ್ಯಾಲಯ ಕೂಡ ನಿಮಗೆ ಇಂಥ ಅನುಭವವನ್ನು ಕಲಿಸಲ್ಲ. ಆದರೆ ಒಂದು ಒಳ್ಳೆಯ ಜೀವನ ಪಾಠವನ್ನು ಈ ದಿನ ನೀವು ಕಲಿತ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದ ಸಾಧ್ಯತೆಗಳು, ಅವಕಾಶಗಳು ನಿಮ್ಮ ಪರವಾಗಿಯೇ ಇರುತ್ತೆ. ಹಾಗಾಗಿನೇ ನಿಮ್ಮ ಮನಸ್ಸಿಗೆ ಯಾವುದು ಸಂತೋಷವನ್ನು ಕೊಡುತ್ತೆ, ಯಾವುದರಿಂದ ನೀವು ಪ್ರಾಕ್ಟಿಕಲ್ಲಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ವಿಚಾರಗಳನ್ನೇ ಮನಸ್ಸಿಗೆ ತಂದುಕೊಳ್ಳಿ. ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬೇಡ. ಏಕೆಂದರೆ ನಿಮಗೆ ಈ ಚಂದ್ರ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಇದರಿಂದ ಸ್ವಲ್ಪ ಚಂಚಲವಾದಂಥ ಮನಸ್ಸಿರುತ್ತೆ. ಆಲೋಚನೆಗಳಲ್ಲೂ ಕೂಡ ತುಂಬ ಫ್ಲಕ್ಚುಯೇಷನ್ ಇರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಅದೆಲ್ಲವನ್ನು ಕೂಡ ಬದಿಗಿಟ್ಟು ಈ ದಿನ ನೀವು ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಬೇಕಾಗತ್ತೆ. ನಿಮ್ಮ ಇಚ್ಛೆಯನ್ನು, ನಿಮ್ಮ ಬಯಕೆಯನ್ನು ಸಂಬಂಧಪಟ್ಟವರ ಜೊತೆ ಹೇಳ್ಕೊಳ್ಬೇಕಾಗತ್ತೆ. ಒಂದು ರೀತಿಯಲ್ಲಿ ಧೈರ್ಯ ಇದ್ದರೆ ಮಾತ್ರ ಈ ಕೆಲಸಗಳಿಗೆ ಕೈ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಈ ದಿನ ತಟಸ್ಥವಾಗಿ ಉಳಿಯುವಂಥದ್ದು ಉತ್ತಮ. ಇನ್ನು ಈ ದಿನ ವ್ಯರ್ಥ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತೆ. ಇನ್ನು ಪ್ರಮುಖವಾದಂಥ ಕೆಲಸ ಕಾರ್ಯಗಳು ನಿಧಾನವಾಗಿ ಸಾಗುವಂಥದ್ದು. ನಿಮ್ಮ ಸ್ಪೀಡ್ಗೆ ಯಾವುದೇ ಕೆಲಸಗಳು ಆಗಲ್ಲ. ಇನ್ನು ಈ ದಿನ ಮಾನಸಿಕ ಆರೋಗ್ಯ ಸಮಸ್ಯೆ ಇದೆ. ಏಕೆಂದರೆ
ಕುಟುಂಬಸ್ಥರೊಳಗೆ ಸ್ವಲ್ಪ ವಿವಾದಗಳು ಉಂಟಾಗುವಂಥದ್ದು, ಮಾತುಕತೆಗಳು ಉಂಟಾಗುವಂಥದ್ದು, ವ್ಯಾಪಾರ ವ್ಯವಹಾರಗಳಿಂದ ನಿರೀಕ್ಷಿತ ಲಾಭ ಸಿಕ್ಕದೇ ಇರುವಂಥದ್ದು, ಇದೆಲ್ಲವನ್ನು ಗಮನಿಸಿದ್ರೆ ಈ ದಿನದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಹಾಗಾಗಿನೇ ನಂಬಿಕೆಯಿಂದ ನಿಷ್ಠೆಯಿಂದ ಭಗವಂತನ ಸೇವೆಯನ್ನು ಮಾಡಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಅಲ್ಲಿ ಸಂತೋಷ ಇದೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಕಾಳಜಿ ಇದೆ, ಕಳಕಳಿ ಇರುವಂಥ ದಿನ. ಹಾಗಾಗಿನೇ ಮಾನವತೆಗೆ, ಮನುಷ್ಯತ್ವಕ್ಕೆ, ಹಾಗೆ ಸಹ ಸಂಬಂಧಗಳಿಗೆ ಈ ದಿನ ತುಂಬ ಹೆಚ್ಚಿನ ಮಹತ್ವವನ್ನು ಕೊಡುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಮನೆಯ ಹೊರಗಿನ ಕೆಲವು ಘಟನೆಗಳು ಕೂಡ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತೆ. ಹಾಗಾಗಿನೇ ಈ ಆಶ್ಚರ್ಯದ ಮೇಲೆ ಆಶ್ಚರ್ಯ ಉಂಟಾದಾಗಲೇ ಮನುಷ್ಯನಿಗೆ ಒಂದು ಆಸೆ ಆಕಾಂಕ್ಷೆಗಳ ಮಿತಿ ಮೀರಿ ಬೆಳೆಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿ ನಿಮಗೆ ನೋಡಿ ತೃಪ್ತಿದಾಯಕವಾಗಿರುತ್ತೆ. ಇನ್ನು ಬಹುಕಾಲದಿಂದ ಅಪೂರ್ಣಗೊಂಡಿರುವಂಥ ಕೆಲಸಗಳು ಪೂರ್ಣಗೊಳ್ಳುವಂಥದ್ದು, ಅದರ ಬಗ್ಗೆ ಒಂದು ಚಾಲನೆ ನೀಡಿ, ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕಿ ಆ ಕೆಲಸಗಳು ಪೂರ್ಣ ಆಗುತ್ತೆ. ಇನ್ನು ವೃತ್ತಿಯಲ್ಲಿ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ ನೀವು ಪಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಆದರೆ ನಿರುದ್ಯೋಗಿಗಳಿಗೆ ಮಾತ್ರ ಈ ದಿನ ಅಧಿಕಾರಿಗಳಿಂದ ಅಷ್ಟೊಂದು ಬೆಂಬಲ ಸಿಕ್ಕಲ್ಲ, ಮಾರ್ಗದರ್ಶನ ಸಿಕ್ಕಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲವೂ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಕೆಲಸದ ಮೇಲೆ ಸಂಪೂರ್ಣವಾದಂತಹ ನಿಗಾ ಇದೆ. ಕೆಲಸದಲ್ಲೇ ತಲ್ಲೀನರಾಗಿಬಿಟ್ಟಿರ್ತೀರಿ. ಆದರೆ ನಿಮಗಾಗಿ ಸ್ವಲ್ಪ ಪ್ರಯತ್ನವನ್ನು, ಸ್ವಲ್ಪ ಸಮಯವನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಬಂಧು ಮಿತ್ರರ ಭೇಟಿ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತರುತ್ತೆ. ಇನ್ನು ಈ ದಿನ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಈ ದಿನ ನೀವು ಭೈರವಾಷ್ಟಕವನ್ನು ಹೇಳ್ಕೊಳ್ಳಿ, ರುದ್ರದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಭಾವನಾತ್ಮಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂಥ ದಿನ. ಹಾಗಾಗಿ ಮನೆಯವರೆಲ್ಲರೂ ಕೂಡ ಒಂದು ರೀತಿಯ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದರೆ ನಿಮಗೆ ಮಾತ್ರ ಎಲ್ಲಿಲ್ಲದ ಆತ್ಮವಿಶ್ವಾಸ ಇರುತ್ತೆ. ಅದನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೋರಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಈ ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡು ಟೀಕೆಗಳನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಜಾಗೃತರಾಗಿರಿ. ಇನ್ನು ಬರಬೇಕಾದಂಥ ಹಣ ಸಮಯಕ್ಕೆ ಸರಿಯಾಗಿ ನಿಮಗೆ ಕೈ ಸೇರಲ್ಲ. ಇದರಿಂದ ನಿಮ್ಮ ಯೋಜಿತ ಕಾರ್ಯಗಳಿಗೆ ಹಿನ್ನಡೆ ಉಂಟಾಗುತ್ತೆ. ಇದರಿಂದ ನೀವು ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಹಣ ಕೈಯಲ್ಲಿದ್ದರೆ ಮಾತ್ರ ವ್ಯವಹಾರವನ್ನು ಮಾಡಿ. ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸಬೇಕು ಅಂಥ ಒಂದು ಕಲೆಗಾರಿಕೆ ನಿಮ್ಮಲ್ಲಿದೆ. ಆದರೆ ಕೆಲವೊಂದು ಸಮಯದಲ್ಲಿ ನಿಮಗೆ ನೀವೇ ಎಡವಟ್ಟನ್ನು ಮಾಡಿಕೊಳ್ತೀರಿ. ಸ್ವಲ್ಪ ಜಾಗೃತರಾಗಿರಿ. ಇನ್ನು ಈ ದಿನದಲ್ಲಿ ಸ್ಥಿರಾಸ್ತಿಯ ವಿವಾದಗಳು ತುಂಬ ಉದ್ಭವ ಆಗುವಂಥದ್ದು. ಇದ್ದಕ್ಕಿದ್ದ ಹಾಗೆಯೇ ಅದು ಸರ್ಫೇಸಿಗೆ ಬಂದ್ಬಿಡುತ್ತೆ. ಈ ಆಸ್ತಿಯ ವಿವಾದ, ಆಸ್ತಿಯ ಬಗ್ಗೆ ಮಾತುಕತೆ, ಒಂದು ಚರ್ಚೆಗಳು. ಇನ್ನು ವ್ಯವಹಾರದಲ್ಲಿ ಬೇರೆಯವರ ಜೊತೆ ನೀವು ವ್ಯವಹರಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದಿದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಮೂಲ್ಯವಾದಂತಹ ದಾಖಲೆಗಳನ್ನು ನೀವು ಕೊಟ್ಟಿದ್ದೀರಿ. ಆದರೆ ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಬಹಳ ವಿಶೇಷವಾಗಿ ಒಂದು ಕೆಲಸವನ್ನು ಸಾಧನೆ ಮಾಡಿ ತೋರಿಸುವಂಥ ಒಂದು ಅವಕಾಶ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಒಂದು ಅನುಭವ, ಇದೆಲ್ಲದರ ಸಾರ ಈ ದಿನ ನೀವು ಕೆಲಸದಲ್ಲಿ ಪೂರ್ಣವಾದಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳುವಂಥದ್ದು. ಹಾಗೆ ಈ ದಿನ ಒಂದು ಶ್ರದ್ಧೆ ಆಗಲಿ ಅಥವಾ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗಲಿ ತುಂಬ ಎದ್ದು ಕಾಣಿಸುತ್ತೆ. ಹಾಗಾಗಿ ಭಗವಂತನ ಸೇವೆ ಈ ದಿನ ನಿಮ್ಮಿಂದ ಆಗುವಂಥದ್ದು. ಅದರಲ್ಲೂ ಬಹಳ ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ.
ಹಾಗಾಗಿನೇ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದರೆ ನಿಮಗೆ ಮಿಶ್ರ ಫಲಗಳ ಯೋಗ ಇರುತ್ತೆ. ಹಾಗೆ ಅವಕಾಶಗಳೇನೋ ಸಿಕ್ಕತ್ತೆ, ಆದರೆ ಸದುಪಯೋಗ ಆಗಲ್ಲ. ಹಾಗಾಗಿ ಈ ದಿನ ಆತುರವಾಗಿ ಮಾಡುವಂಥ ಕೆಲಸಗಳು ಒಂದು ಕಡೆ ಆದರೆ, ಕೆಲವೊಂದು ಆತ್ಮವಿಶ್ವಾಸ ಅಧಿಕವಾಗಿರೋದ್ರಿಂದ ಕೆಲಸಗಳನ್ನು ನನಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಓವರ್ ಕಾನ್ಫಿಡೆನ್ಸಿಂದ ಕೆಲಸಗಳ ಫಲಿತಾಂಶವನ್ನು ಹಾಳು ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರುವಂಥ ಸಂದರ್ಭದಲ್ಲಿ ನೀವು ಸೋಲನ್ನು ಒಪ್ಕೊಳ್ಬೇಕಾಗತ್ತೆ. ಅದರಲ್ಲೂ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅನ್ನುವಂಥ ನಿರಾಸೆ ಈ ದಿನ ಉಂಟಾಗುವಂಥದ್ದು. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಾಗಲಿ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳುವಂಥದ್ದಿದೆ. ಅದರಲ್ಲೂ ಬೇರೆಯವರು ಹೇಳಿದ್ರೆ ನಿಮಗೆ ವೇದವಾಕ್ಯ, ಆದರೆ ಕುಟುಂಬಸ್ಥರು ಹೇಳುವಂಥ ಮಾತನ್ನು ನೀವು ಕೇಳಿಸ್ಕೊಳ್ಳಲ್ಲ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನೀವು ಸ್ವಯಂ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಎಡವಟ್ಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ವಿವಾದಗಳು ಹೆಚ್ಚಾಗುವಂಥದ್ದು, ಅದರಲ್ಲೂ ಬಂಧುಗಳ ಜೊತೆ ಮಿತ್ರರ ಜೊತೆಯಲ್ಲಿ ಈ ದಿನ ನೀವೇ ವಿವಾದಕ್ಕೆ ಹೋಗುವಂಥದ್ದು, ಅದರಿಂದ ನಿಮಗೆ ತೀವ್ರ ಆಶಾಭಂಗ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಕರವಾದಂಥ ಒಂದು ವಾತಾವರಣ ಇಲ್ಲ. ಎಲ್ಲೋ ಒಂದು ಕಡೆ ಸ್ಪರ್ಧೆಗಳು ಜಾಸ್ತಿ ಕಾಣಿಸ್ತಾ ಇರುವಂಥದ್ದು, ಹಾಗೆ ಕೆಲವೊಂದು ಅಹಿತಕರ ಘಟನೆಗಳು ಘಟಿಸುವಂಥದ್ದು, ಇದೆಲ್ಲವೂ ನಿಮ್ಮ ಏಕಾಗ್ರತೆಗೆ ಭಂಗವನ್ನು ತರುವಂಥದ್ದಿದೆ. ಆದರೆ ಈ ದಿನ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕು, ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಗೆಳೆತನದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, ಅದಕ್ಕಾಗಿಯೇ ಮಿಶ್ರ ಫಲಗಳು ಇರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿದ್ಯಮಾನಗಳಲ್ಲಿ ಅತಿಯಾದಂತಹ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ. ಏಕೆಂದರೆ ನಿಮಗೆ ಆಗದವರು, ನಿಮ್ಮ ಹಿತಶತ್ರುಗಳು ನಿಮ್ಮ ಬಗ್ಗೆ ಅನುಕಂಪ ತೋರಿಸ್ತಾ ಇದ್ದೇವೆ ಅಂತ ಹೇಳೇ ನಿಮಗೆ ಭಾರಿ ನಷ್ಟವನ್ನು ಉಂಟು ಮಾಡುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ಅಂಥವರ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಅಪರಿಚಿತರನ್ನಾದರೂ ನಂಬಬಹುದು ನೀವು, ಆದರೆ ನಿಮ್ಮ ಪರಿಚಿತರು, ತೀರಾ ಹತ್ತಿರದ ಬಂಧುಗಳು, ಅವರ ಒಂದು ವೃತ್ತಿ ಒಂದೇ ರೀತಿಯಲ್ಲಿ ಇರುವಂಥದ್ದು, ನಿಮ್ಮ ಒಡನಾಟ ಇದೆಲ್ಲವೂ ಕೂಡ ಒಂದೇ ಏಕರೂಪವಾಗಿದ್ದಾಗ ಅಂಥವರನ್ನು ಈ ದಿನ ನೀವು ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ಪರಿಚಯಸ್ಥರ ಮೇಲೂ ಕೂಡ ಅತಿಯಾದಂತಹ ವಿಶ್ವಾಸವನ್ನು ಇಟ್ಕೊಳ್ಬಾರ್ದು, ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಹಣಕಾಸಿನ ವಿಚಾರಗಳನ್ನು ವ್ಯವಹಾರಗಳನ್ನು ಅವರ ಜೊತೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮಗಿರುವಂಥ ಒಂದು ಹವ್ಯಾಸ ಅದು ಬಹಳ ಉತ್ತಮವಾಗಿರುವಂಥದ್ದು, ಅದನ್ನು ನೀವು ಎನ್ಕ್ಯಾಶ್ ಮಾಡ್ಕೊಳ್ಬೋದು. ಅದರ ಬಗ್ಗೆ ಬೇಕಾದಂಥ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ನಿಮ್ಮ ಆ ಅನುಭವವನ್ನು ಮುಂದುವರಿಸಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ನಿಮ್ಮ ಮೇಲಧಿಕಾರಿಗಳು ಸಂತುಷ್ಟರಾಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಕಾಣಿಸ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಏಕಾಗ್ರತೆಗೆ ಭಂಗ ತರುವಂಥ ಕೆಲವು ವಿದ್ಯಮಾನಗಳು ಆಗಬಹುದು. ಏಕೆಂದರೆ ಕಾನ್ಸಂಟ್ರೇಷನ್ ಇಲ್ಲದೆ ಒದ್ದಾಡಬೇಕಾದಂಥ ಒಂದು ಪರಿಸ್ಥಿತಿ ಬರಬಹುದು. ಆದರೂ ಜಾಗ್ರತೆಯಿಂದ ಇರಿ, ತುಂಬ ಸಂಯಮದಿಂದ ಇರಿ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ದಿನ ಅನಾವಶ್ಯಕವಾದಂತಹ ಆಲೋಚನೆಗಳನ್ನು ಮಾಡಬೇಡಿ. ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅತ್ಯಂತ ಸಕಾರಾತ್ಮಕವಾದಂತಹ ದಿನ ಇದು. ಅಂದರೆ ತುಂಬ ಪಾಸಿಟಿವ್ ಆಗಿರುವಂಥ ದಿನ. ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ಒಂದು ಸಕಾರಾತ್ಮಕವಾದಂಥ ಧನಾತ್ಮಕವಾದಂಥ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತೀರಿ. ಇನ್ನು ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆತ್ಮವಿಶ್ವಾಸ ಇದೆ. ಕೆಲಸಗಳನ್ನು ಬಹಳ ಬೇಗ ಮುಗಿಸ್ಬೇಕು ಅನ್ನೋವಂಥ ಒಂದು ತರಾತುರಿಯಲ್ಲಿ ಕೂಡ ಇರ್ತೀರಿ. ಇನ್ನು ಈ ದಿನ ನಿಮಗೆ ತೃಪ್ತಿ, ನಿಮಗೆ ಸಂತೋಷ ಎಲ್ಲಿ ಸಿಕ್ಕತ್ತೆ, ಹೇಗೆ ಸಿಕ್ಕತ್ತೆ ಅನ್ನೋಂಥದ್ದನ್ನು ಮೊದಲು ಗುರುತಿಸ್ಕೊಳ್ಬೇಕು. ನಿಮ್ಮ ಸಹೋದ್ಯೋಗಿಗಳ ಜೊತೆ ಇದ್ದರೆ ನಿಮಗೆ ಸಂತೋಷನ, ನಿಮ್ಮ ಬಾಲ್ಯದ ಗೆಳೆಯರ ಜೊತೆ ಇದ್ದರೆ ನಿಮಗೆ ಸಂತೋಷನ, ಅಥವಾ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇದ್ದರೆ ನಿಮಗೆ ಸಂತೋಷ ಲಭ್ಯವಾಗುತ್ತಾ, ಈ ವಿಚಾರಗಳನ್ನು ಈ ದಿನ ನೀವು ಕೂಲಂಕುಷವಾಗಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ
ಯಾವುದೇ ಒಂದು ಆಸೆ, ಆಕಾಂಕ್ಷೆ, ಬಯಕೆಗಳು, ನಿಮ್ಮ ಒಂದು ಆಂಬಿಷನ್ಸ್ ಏನಿದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಅದನ್ನು ಪೂರೈಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಹೊಸ ಪರಿಚಯಗಳು ಆಗುವಂಥದ್ದು, ಆ ಪರಿಚಯದಿಂದ ನಿಮಗೆ ತುಂಬ ಅನುಕೂಲತೆಗಳು ಆಗುತ್ತೆ. ಹಾಗೆ ನಿಮ್ಮ ಮಾತಿಗೆ ಈ ದಿನ ಬೆಲೆ ಇದೆ, ತೂಕ ಇದೆ, ಗೌರವ ಇದೆ. ಏಕೆಂದರೆ ವಾಕ್ಸ್ಥಾನದಲ್ಲಿ ಇರುವಂಥ ಬುಧನಿಂದ ವಿಶೇಷವಾದಂಥ ಒಂದು ಕಮ್ಯುನಿಕೇಷನ್ಗೆ ರಿವಾರ್ಡ್ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ವ್ಯಾಪಾರದ ಸಲುವಾಗಿ ಮಾಡುವಂಥ ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರುತ್ತೆ. ಹಾಗೆ ಅನಾವಶ್ಯಕವಾದಂಥ ಖರ್ಚಿನಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಹಣ ಇದೆ ಅಂತ ಹೇಳಿ ಖರ್ಚು ಮಾಡುವಂಥದ್ದಲ್ಲ, ಆದರೆ ಈ ಆರೋಗ್ಯ ಪರಿಸ್ಥಿತಿ ಹೇಗೆ ನಿಯಂತ್ರಣಕ್ಕೆ ತರಬೇಕು ಅನ್ನೋಂಥದ್ರ ಬಗ್ಗೆ ತಜ್ಞರ ಅಭಿಪ್ರಾಯಗಳನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ, ವಾಕ್ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯ ಫಲವನ್ನು ಅನುಭವಿಸ್ತೀರಿ. ಏಕೆಂದರೆ ನಿಮ್ಮ ಮಾತಿನಿಂದ ನಿಮಗೆ ಪ್ರಯೋಜನ ಆಗುವುದರ ಬದಲು ಅದರಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಕೆಲಸ ಕಾರ್ಯಗಳು, ನೀವು ಹಿಡಿದ ಕೆಲಸ ಬಹಳ ಬೇಗ ಇತ್ಯರ್ಥ ಆಗುತ್ತೆ, ಅದಕ್ಕೆ ಒಂದು ಒಳ್ಳೆಯ ಫಲಿತಾಂಶ ಏನೋ ಬರುತ್ತೆ. ಆದರೆ ಸ್ವಲ್ಪ ವೆಚ್ಚ, ಖರ್ಚು ಜಾಸ್ತಿ ಆಗುವಂಥದ್ದು ಇರುತ್ತೆ. ಇನ್ನು ಈ ದಿನದಲ್ಲಿ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಂಯಮದಿಂದ ನೀವು ಇರಬೇಕಾಗತ್ತೆ. ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ಆಸೆಯನ್ನು ಇಟ್ಕೊಳ್ಬೇಡಿ. ಹಾಗೆ ಆಸೆ ಪೂರೈಸದೇ ಇದ್ದಾಗ ಅದರಿಂದ ನಿರಾಸೆ ಉಂಟಾಗುತ್ತೆ, ಜಿಗುಪ್ಸೆ ಉಂಟಾಗುತ್ತೆ. ಹಾಗಾಗಿ ಆಸೆ ರಹಿತವಾದಂಥ ಜೀವನ ಬಹಳ ಮುಖ್ಯ ಅನ್ನುವಂಥದ್ದನ್ನು ಈ ದಿನ ಕಂಡುಕೊಳ್ತೀರಿ. ಇನ್ನು ಈ ದಿನ ನಿಮ್ಮ ಸಹೋದರರ ಅಥವಾ ಸಹೋದರಿಯರ ವರ್ತನೆ ನಿಮಗೆ ಮಾನಸಿಕವಾದಂಥ ಸಮಸ್ಯೆಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ವ್ಯವಹಾರಗಳನ್ನು ಅವರ ಜೊತೆಯೆಲ್ಲ ಮಾಡದೇ ಇರುವಂಥದ್ದು, ಹಾಗೆ ಪ್ರಮುಖವಾದಂಥ ತೀರ್ಮಾನಗಳನ್ನು ಅವರಿಗೆ ತಿಳಿಸುವಂಥ ವಿಚಾರ ಏನಿದೆ ಇದನ್ನು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಬೇಕು. ಇನ್ನು ಈ ದಿನ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಕೆಲವೊಂದು ಸಮಸ್ಯೆಗಳಿರುತ್ತೆ. ಅದರಲ್ಲೂ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ಈ ದಿನ ಹಣಕಾಸಿನ ನೆರವು ಬೇಕು. ಹಾಗಾಗಿ ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದಿರುವಂಥ ಈ ಮೇಲು ಬೀಳುಗಳ ಮಧ್ಯದಲ್ಲಿ ನಿಮ್ಮ ತನವನ್ನು ನೀವು ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು, ಅದನ್ನು ಉಳಿಸ್ಕೊಳ್ಬೇಕು, ಅದನ್ನು ಬೆಳೆಸ್ಕೊಳ್ಬೇಕು ಅಂಥ ಒಂದು ಪ್ರಯತ್ನ ಈ ದಿನ ಕೂಡ ಆಗುವಂಥದ್ದಿದೆ. ಇನ್ನು ಈ ದಿನ ಬಹಳ ಪರಿಣಾಮಕಾರಿಯಾದಂತಹ ದಿನ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಆತ್ಮವಿಶ್ವಾಸ ಇರುವಂತಹ ದಿನ. ಅದರಲ್ಲೂ ಉತ್ತಮವಾದಂಥ ಅಭ್ಯಾಸಗಳನ್ನು ಈ ದಿನ ನೀವು ರೂಢಿಸ್ಕೊಳ್ಳುವಂಥದ್ದು. ಇದರಿಂದ ನಿಮ್ಮ ಆಧ್ಯಾತ್ಮಿಕ ಚಿಂತನೆಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ಪ್ರಯಾಣದ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರಗಳೇನಿದೆ ಅದನ್ನು ಕಾರ್ಯಗತಗೊಳಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಪೂರ್ಣ ಆಗುವಂಥದ್ದು. ಇನ್ನು ಮನೆಗೆ ಬಂಧುಗಳ ಆಗಮನ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗಾಗಿಯೇ ಈ ದಿನ ನಿಮ್ಮ ಒಂದು ಪ್ರೀತಿಯ ಅನಾವರಣ ಆಗುವಂಥದ್ದು ಅಥವಾ ನಿಮ್ಮ ಪ್ರೀತಿಯ ಭಾವನೆಗಳನ್ನು ಇತರರ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ, ಇದರಲ್ಲಿ ತುಂಬ ಸುಖ ಇದೆ, ಸಂತೋಷ ಇರುತ್ತೆ ನಿಮಗೆ. ಇನ್ನು ಈ ದಿನ ನಿಮ್ಮ ಮಾತಿಗೆ ತುಂಬ ಮೌಲ್ಯ ಇದೆ, ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಇದೆ. ಹಾಗಾಗಿಯೇ ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳು ಸರಾಗವಾಗಿ ಮುಂದುವರಿಯುತ್ತೆ. ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ಒಡನಾಟ ನಿಮಗೆ ಈ ದಿನ ಇರುತ್ತೆ. ಹಾಗೆ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ತಂಗುವಂಥ ಒಂದು ಸಾಧ್ಯತೆ ಇದೆ. ಏಕೆಂದರೆ ಅವಕಾಶಗಳಿದ್ದಾಗ ಅದನ್ನು ಬಳಸ್ಕೊಳ್ಬೇಕು. ಇನ್ನು ಈ ದಿನ ಆರ್ಥಿಕ ಯೋಜನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಆದಾಯಕ್ಕಿಂತ ಖರ್ಚಿಗೆ ನೀವು ಒತ್ತನ್ನು ಕೊಡಬೇಕಾಗತ್ತೆ. ಕೆಲವರಿಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆ ಉಲ್ಬಣ ಆಗ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಹಾಗೆ ಆದಷ್ಟು ಬೇಗ ವೈದ್ಯರನ್ನು ನೀವು ಭೇಟಿ ಮಾಡಿ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು,
ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ದಿನ. ಹಾಗಾಗಿನೇ ಯಾವುದೇ ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಇನ್ನು ಕೆಲವು ಸ್ನೇಹಿತರ ಜೊತೆಯಲ್ಲಿ ಸಂಯಮದಿಂದ ವರ್ತಿಸಬೇಕು. ಏಕೆಂದರೆ ಈ ದಿನ ವಾದ ವಿವಾದ ಪ್ರತಿವಾದಗಳು ಬಹಳಷ್ಟು ಮಟ್ಟಿಗೆ ನಡೆಯುವಂಥದ್ದು. ಅದರಲ್ಲೂ ಯಾವುದೇ ರೀತಿಯ ಲಾಭ ಇಲ್ಲದ ಒಂದು ವಿಚಾರದ ಬಗ್ಗೆ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದಿದೆ. ಇದನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಹಾಗೆ ಭಿನ್ನಾಭಿಪ್ರಾಯಗಳಿಗೆ ಈ ದಿನ ಅವಕಾಶ ಆಗಬಾರ್ದು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂಥ ದಿನ ಇದು. ಅಂದರೆ ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ಲಾಭ ಏನೋ ಇದೆ, ಆದರೆ ವ್ಯಾಪಾರಿ ಸಂಬಂಧವಾಗಿ ನಿರ್ಧಾರಗಳು ಶಾಶ್ವತವಾಗಿ ಇರುತ್ತೆ. ಹಾಗಾಗಿ ಈ ದಿನದ ನಿರ್ಧಾರ ಒಂದು ದೂರದೃಷ್ಟಿಯನ್ನು ಹೊಂದಿರಬೇಕು. ನಾಳೆಗೂ ಕೂಡ ಅದು ಅನುಕೂಲವನ್ನು ಕಲ್ಪಿಸಬೇಕು. ಅಂತಹ ಒಂದು ನಿರ್ಧಾರಗಳನ್ನು ಪ್ರಾಕ್ಟಿಕಲ್ ಆಗಿ ತೆಗೆದುಕೊಳ್ಳುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಸ್ತ್ರೀಯರಿಗೆ ಸ್ವಲ್ಪ ಒತ್ತಡ ಇದೆ. ಅದರಲ್ಲೂ ಸಣ್ಣ ವಿಚಾರಗಳನ್ನು ವಿಪರೀತಕ್ಕೆ ಎಳೆಯುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಆದಷ್ಟು ಸರಿದೂಗಿಸಿಕೊಂಡು ಹೋಗುವಂಥದ್ದು ಉತ್ತಮ. ಇನ್ನು ನಿಮ್ಮ ಒಂದು ಅಭಿಪ್ರಾಯ ತಿಳಿಸುವಂಥ ಸಂದರ್ಭದಲ್ಲಿ ಆತುರತೆ ಬೇಡ. ನಿಧಾನವಾಗಿ ನಿಮ್ಮತನವನ್ನು ನೀವು ಇಲ್ಲಿ ಬಹಿರಂಗಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವರಿಗೆ ವಿಶೇಷವಾಗಿ ಮಾತಿನಿಂದ ಅನರ್ಥಗಳು ಉಂಟಾಗುವಂಥದ್ದಿದೆ. ಕಮ್ಯುನಿಕೇಷನ್ ಚೆನ್ನಾಗಿರಲ್ಲ. ಹಾಗಾಗಿನೇ ಮಾತನ್ನು ಬಹಳ ಸ್ಪಷ್ಟವಾಗಿ, ನೇರವಾಗಿ, ಯಾರಿಗೂ ಕೂಡ ನೋವಾಗದ ರೀತಿಯಲ್ಲಿ ಆಡಬೇಕು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಅದನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಕೆಲವೊಂದು ವಿದ್ಯಮಾನಗಳಲ್ಲಿ ತುಂಬ ಸಂತೋಷ ಇರುತ್ತೆ. ಕೆಲಸಗಳು ಪೂರ್ಣ ಆಯ್ತಲ್ಲ ಅನ್ನುವಂಥ ಒಂದು ಧನ್ಯತಾ ಭಾವ ಮನಸ್ಸಿನಲ್ಲಿ ಮೂಡುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿದೆ. ಯಾವುದೇ ವ್ಯವಹಾರಕ್ಕೆ ಬೇಕಾದಂಥ ಬಂಡವಾಳ ನಿಮಗೆ ಸಿಕ್ಕತ್ತೆ. ಹಾಗೆ ಹೊಸ ವಾಹನ ಖರೀದಿಯಾಗಲಿ, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಈ ದಿನ ನಿಮಗಿದೆ. ಇನ್ನು ಕೆಲವೊಂದು ಕ್ಲಿಷ್ಟ ಸನ್ನಿವೇಶಗಳು ಎದುರಾಗುತ್ತೆ. ಅದರಿಂದ ಪಾರಾಗಬೇಕು ಅಂತ ಹೇಳಿದ್ರೆ ನೀವು ಹಿರಿಯರ ಸಲಹೆಯನ್ನು ಪಡ್ಕೊಳ್ಬೇಕು. ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನೀವೇ ವರ್ತಿಸಬೇಕಾದಂಥ ಸಂದರ್ಭ ಬರ್ಬೋದು. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ಕೂಡ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಇನ್ನು ಈ ದಿನ ಸ್ತ್ರೀಯರು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಮನಃಶಾಂತಿಯನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಮನೆಗೆ ಬಂಧುಗಳ ಆಗಮನ ಆಗುವಂಥದ್ದು, ಇದು ನಿಮಗೆ ಒಂದು ಆಶಾದಾಯಕವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ನಡೆಯುವಂಥ ಈ ಸಿಹಿ ಸುದ್ದಿ ಏನಿದೆ ಅಥವಾ ಶುಭ ಕಾರ್ಯಗಳ ಬಗ್ಗೆ ಬಹಳ ವಿಶೇಷವಾಗಿ ಪೂರ್ವ ಸಿದ್ಧತೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಇದೆ. ಇದರಿಂದ ನಿಮಗೆ ಅನಿರೀಕ್ಷಿತವಾದಂಥ ತಿರುವುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಈ ದಿನ ಆದಾಯದ ಮೂಲ ನಿರೀಕ್ಷಿಸದಂತೆ ಇದ್ದೇ ಇರುತ್ತೆ. ಹಾಗಾಗಿ ಈ ದಿನದ ಲಾಭ ನಷ್ಟಗಳ ವಿಚಾರ ಆಗಲಿ, ಮುಂದಿನ ಬದುಕಿನ ವಿಚಾರದಲ್ಲಾಗಲಿ ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಬಂದಿರೋ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಮುಂದಿನ ನಡೆ ಏನು, ಹೇಗೆ ಅನ್ನೋಂಥದ್ದನ್ನು ತೀರ್ಮಾನ ಮಾಡಬೇಕು. ಇದು ಸಕಾಲ. ಇದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.